ಮುಂದಿನ ರಾಶಿ ಮಿಥುನ. ಮಿಥುನ ರಾಶಿಗೆ ಅತ್ಯಂತ ವಿಶೇಷವಾಗಿರ್ತಕ್ಕಂತಹ ಗುರುಬಲ. ದ್ವಿತೀಯದಲ್ಲೇ ಗುರುವಿನ ಧನಸ್ಥಾನದಲ್ಲಿ ಗುರುವಿನ ಅನುಕೂಲ ಇದ್ದು ನಿಮ್ಮ ಎಣಿಸಿದ ಅನೇಕ ಕೆಲಸ ಕಾರ್ಯಗಳು ಅಥವಾ ನಿಧಾನವಾದಂತಹ ಅನೇಕ ಕೆಲಸ ಕಾರ್ಯಗಳು ನವೆಂಬರ್ನಲ್ಲಿ ಅಭಿವೃದ್ಧಿಗೆ ಬರ್ತದೆ ಅಥವಾ ಬಡ್ತಿಗೆ ಬರ್ತದೆ. ವಿದ್ಯಾರ್ಥಿಗಳಿಗೆ ಒಳ್ಳೆಯ ಗುರುಯೋಗ, ಒಳ್ಳೆಯ ಮಾರ್ಕ್ಸ್ನಿಂದ ಪಾಸಾಗ್ತಕ್ಕಂಥದ್ದು, ಇನ್ನು ಮುಂದಿನ ವಿದ್ಯಾಭ್ಯಾಸಕ್ಕೆ ಒಳ್ಳೆಯ ಅವಕಾಶಗಳು ಸಿಗ್ತಕ್ಕಂಥದ್ದು. ಈಗಿನ್ನೂ ಡಿಗ್ರಿ ಮುಗಿಸ್ಕೊಂಡು ಹೊರಗಡೆ ಬರ್ತಕ್ಕಂತಹ ಮಿಥುನ ರಾಶಿಯ ವಿದ್ಯಾರ್ಥಿಗಳಿಗೆ ಅವರು ಎಣಿಸಿರೋವಂತಕ್ಕಿಂತ ಒಂದು ಒಳ್ಳೆಯ ಕೆಲಸದ ಬ್ರೇಕ್ ಸಿಗ್ತಕ್ಕಂಥದ್ದು. ಈ ರೀತಿಯ ಅನೇಕ ವಿದ್ಯಾರ್ಥಿಗಳಿಗೂ ಕೂಡ ಅನೇಕವಾದಂಥ ಒಂದು ಯೋಗವು ಈ ನವೆಂಬರ್ ತಿಂಗಳಲ್ಲಿ ಆಗ್ತದೆ. ಕುಟುಂಬದವರೊಂದಿಗೆ ವಿಹಾರ, ಕ್ಷೇತ್ರ ದರ್ಶನ, ಕೂಟ, ಔತಣ, ಭೋಜನಾದಿಗಳನ್ನು ಮಾಡಿಸುವುದು, ಈ ರೀತಿಯ ಅನೇಕ ಸಂತೋಷಕರವಾಗಿರ್ತಕ್ಕಂಥ ವಾತಾವರಣವನ್ನು ಮಿಥುನ ರಾಶಿಯವರು ಪಡೀತಾರೆ. ಇವರು ಇರ್ತಕ್ಕಂಥದ್ದು ಅಷ್ಟಮದಲ್ಲಿ ರಾಹುವಿನ ಒಂದು ಸಮಸ್ಯೆ ಇದ್ದೇ ಇರ್ತದೆ ಇನ್ನೂ ಒಂದು ವರ್ಷ. ಅದನ್ನು ನೀವು ಆರೋಗ್ಯದ ಕಡೆ ಕೂಡ ಗಮನವನ್ನು ವಿಶೇಷವಾಗಿ ಹರಿಸಬೇಕು. ದುರ್ಗಾದೇವಿ ಆರಾಧನೆ, ಲಕ್ಷ್ಮೀ ಸ್ತೋತ್ರ ಪಾರಾಯಣೆ, ತುಪ್ಪದ ದೀಪದಿಂದ ಇಟ್ಟು ನಮಸ್ಕಾರ ಮಾಡ್ತಕ್ಕಂಥ ಸೇವೆಯನ್ನು ವಿಶೇಷವಾಗಿ ನಡೆಸ್ಕೊಂಡು ಹೋಗ್ತಕ್ಕಂಥದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.